ಅಕೌಂಟ್ ನೋಡ್ಬೋದ್ರಿ ನೀವು 700 ಇತ್ತು. ಇವಾಗ ಜಾಸ್ತಿ ಲಾಸ್ ಹೈ ಪ್ರಾಫಿಟ್ ಸಂಬಂಧ ನಾವು ಹೋಲ್ಡ್ ಇಟ್ಟೇನ್ರಿ $100 ಬರ ಆಯ್ತ್ರಿ. ರಿಸ್ಕ್ ತಗೊಳತೇನ್ರಿ ಆದ್ರ ಹೋಗ್ತದ್ರಿ ನೋಡ್ಬೋದ್ರಿ. ಅಕೌಂಟ್ ನೋಡ್ಬೋದ್ರಿ ನೀವು 700 ಇತ್ತು. ಇವತ್ತು ಡೇ 3. ಇವತ್ತು ನೋಡ್ರಿ, ಇವತ್ತು ಬೈಯಿಂಗ್ ಒಂದು ಟ್ರೇಡ್ ತೊಗೊಂಡ್ರಿ. ಇದು ಪಿಪ್ಸ್ 200 ಪಿಪ್ಸ್ ಐತ್ರಿ. ಇದನ್ನ ಜಾಸ್ತಿ ಲಾಸ್ ಹೈ ಪ್ರಾಫಿಟ್ ಸಂಬಂಧ ನಾವು ಹೋಲ್ಡ್ ಇಟ್ಟೇನ್ರಿ $100 ಬರ ಆಯ್ತ್ರಿ. ಈ ಸದ ಡೇ 3 ಕ್ಲೋಸ್ ಮಾಡ್ಬೋದ್ರಿ. ಬಟ್ ಒಂದ್ ಸ್ವಲ್ಪ ರಿಸ್ಕ್ ತೊಗೊಂಡ್ರಿ ಗಾಯ್ಸ್. ಏನಾಗತ್ತಾಕತಿ ಇವತ್ತೊಂದಿನ, ಯಾಕಂದ್ರೆ ನಾಳೆ ನಾ ಮಾರ್ಕೆಟ್ನಾಗ ಟ್ರೇಡ್ ಮಾಡಲ್ರಿ ಗಾಯ್ಸ್. ನಾ ಫ್ರೈಡೇ ದಿನ ಜಾಸ್ತಿ ಟ್ರೇಡು ಮಾಡಂಗಿಲ್ಲ. ಸೊ ಅದ್ರ ಸಲುವಾಗಿ ನನ್ಗೆ ತೊಗೊಂಡು ಬೇಡ, ರಿವೆಂಜ್ ಟ್ರೇಡು ಬೇಡ. ಬಟ್ ಒಂದು 10 ಮಿನಿಟ್ಸ್ದಾಗ ಒಂದು ನನ್ನ TP ಅಂದ್ರೆ 100 ಪಿಪ್ಸ್ ಡನ್ ಆಗ್ತದ್ರಿ. ಇನ್ನ 100 ಪಿಪ್ಸ್ ಒಂದು ಸ್ವಲ್ಪ ರಿಸ್ಕ್ ತೊಗೊಳತ್ತೇನ್ರಿ, ಆದ್ರೂ ಹೋಗಲ್ಲ. ರಾಕೆಟ್ ಹೆಚ್ಚೇನ್ರಿ ಇಸ್ರೋಯಿಂದ ಹೋಗ್ತದ್ರಿ ನೋಡ್ಕೋದ್ರಿ. ಇನ್ನು 10 ಪಿಪ್ ಇದ್ರೆ ನನ್ನ TP ಡನ್ ಹಾಕಿದ್ರಿ. ಅಂದ್ರೆ ಡೇ 3 ಕ್ಲೋಸ್ ಆಕೈತಿ $800. ಸೊ ಇಲ್ಲಿ ಕಾಸ್ಟ್ ಕಟ್ ಮಾಡಿ ನಾ ಇಟ್ಟೀನ್ರಿ. ಬಟ್ ರಿಟರ್ನ್ 1-2 ಕ್ಯಾಂಡಲ್ದಾಗ SL ಅಂಟ್ ಮಾಡೈತ್ರಿ. ಮತ್ತು ಇಲ್ಲಿ ನೋಡ್ರಿ, ಇಲ್ಲಿ ಕಂಟಿನ್ಯೂಸ್ ಸಪೋರ್ಟ್ ಝೋನ್ದಾಗ ಬಂದ್ಕೈತ್ರಿ. ಸೊ ಇನ್ನು ನಾ ಟ್ರೇಡ್ ಮಾಡಂಗಿಲ್ಲ ಅಂದ್ರೆ ಇನ್ನು ನಾ ರಿವೆಂಜ್ ಟ್ರೇಡ್ ತೊಗೊಂಡ್ರಿ. ಅದ ಫೋಮೋ ಆಗ್ತೈತ್ರಿ. ಸೊ ನಾ ಡಿಸಿಪ್ಲಿನ್ ಅಂತ ವರ್ಕ್ ಮಾಡ್ತೇನೆ, ಕಂಟಿನ್ಯೂಸ್ ಆಗಿ ಹಿಂಗೆ ಟ್ರೇಡ್ ಮಾಡ್ತೇನೆ. ಇನ್ನು ನಾನು ನಿಮ್ಗೆ 4th ವಿಡಿಯೋ ಯಾವಾಗ ಸಿಗ್ತೇನೆ ಅಂದ್ರೆ ಮಂಡೇ ಹತ್ರ ಸಿಗ್ತೇನೆ. ಯಾಕಂದ್ರೆ ನಾಳೆ ನಾ ಟ್ರೇಡ್ ಮಾಡಂಗಿಲ್ಲ, ಯಾಕಂದ್ರೆ ನನ್ನ ಪರ್ಸನಲ್ ಅಕೌಂಟ್ಸ್ ಇದಾವ್ರಿ. ಸೊ ಅದ್ರೊಳಗೆ ನಾ ಟ್ರೇಡ್ ಮಾಡ್ತೇನೆ. ಇಲ್ಲಿ ನೋಡ್ಬೋದ್ರಿ, ನಾನು ನಿಮಗೆ ತೋರ್ಸತ್ತಿದ್ದ $500 to $5,000 ಅಕೌಂಟ ಈಗ ಕರೆಕ್ಟ್ $700 ಐತೆ. ಇದನ್ನ ಎಂಟ್ರಿ ಕೊಡೋದ್ರಿಂದ ಮಂಡೇ ಅಂತ ಗೈಸ್ ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ ಥ್ರೂ ಪ್ರೊಫೆಷ್ನಲ್ ಆಗಿ ನನ್ನ ಜೋಡ ಟ್ರೇಡ್ ಮಾಡೋದಿತ್ತು ಅಂದ್ರೆ ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ವಾಚ್ ಮಾಡಿರಿ, ಫಾಲೋ ಮಾಡಿರಿ.